ಮನುಷ್ಯನ ಜೀವ ಅನ್ನೋದು ನೀರ ಮೇಲಿನ ಗುಳ್ಳೆ ಇದ್ದ ಹಾಗೆ ಯಾವಾಗ ಒಡೆಯುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಅದೇ ರೀತಿಯ ಘಟನೆಯೊಂದು ಬೆಂಗಳೂರಿನ ಕೊಡಗೇಹಳ್ಳಿಯಲ್ಲಿ ನಡೆದ್ಬಿಟ್ಟಿದೆ. ಈ ಹೃದಯಾಘಾತದಿಂದ ಕಾರ್ನಲ್ಲಿಯೇ ಪಾಪ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಕೊಡಗೇಹಳ್ಳಿಯಲ್ಲಿ ಘಟನೆ ನಡೆದಿದೆ. 42 ವರ್ಷದ ಅಶ್ವಿನ್ ಕುಮಾರ್ ಮೃತ ವ್ಯಕ್ತಿ ಅಂಥೇಳಿ ಗುರುತಿಸಲಾಗಿದೆ. ಕಾರಿನಲ್ಲಿ ಶವವಾಗಿ ಪತ್ತೆಯಾದಂತಹ ಅಶ್ವಿನ್ ಕುಮಾರ್ ಮೃತದೇಹವನ್ನು ಈಗ ಖಾಸಗಿ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಕೊಡಗೇಹಳ್ಳಿ ಬ್ರಿಡ್ಜ್ ಸಮೀಪದ ಖಾಸಗಿ ಆಸ್ಪತ್ರೆಯ ಮುಂಭಾಗವೇ ಕಾರ್ನಲ್ಲಿ ಅವರು ಪತ್ತೆಯಾಗಿರುವಂಥದ್ದು. ಸ್ಥಳಕ್ಕೆ ಕೊಡಗೇಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳಕ್ಕೆ FSL ತಂಡ ಕೂಡ ಬಂದು ಪರಿಶೀಲನೆ ನಡೆಸಿದೆ. ಮೃತ ಅಶ್ವಿನ್ ಕುಮಾರ್ ಮುತ್ಯಾಲ ನಗರದ ನಿವಾಸಿ ಅಂಥೇಳಿ ಗುರುತಿಸಲಾಗಿದೆ. ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ UDR ಪ್ರಕರಣ ದಾಖಲಾಗಿದ್ದು, ಅಶ್ವಿನ್ ಕುಮಾರ್ ಕೈ ಮೇಲೆ ಸುಟ್ಟ ಗಾಯವಾಗಿರುವ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಿಗೆ ಸಾವಿನ ಬಗ್ಗೆ ಅನುಮಾನ ಇದೆಯಂತೆ. ಬಟ್ ಇದು ಹಾರ್ಟ್ ಅಟ್ಯಾಕ್ ಅನ್ನೋದು ಮೇಲ್ನೋಟ ಗೊತ್ತಾಗ್ತಾ ಇದೆ. ಬೆಳಗ್ಗೆ ಮನೆಯಿಂದ ಹೊರಬಂದಿದ್ದಂತಹ ಅಶ್ವಿನ್ ಕುಮಾರ್ ನಂತರ ಕುಟುಂಬಸ್ಥರ ಸಂಪರ್ಕಕ್ಕೆ ಸಿಕ್ಕೇ ಇರಲಿಲ್ವಂತೆ. ನಂತರ ಪೊಲೀಸರಿಗೆ ಕುಟುಂಬಸ್ಥರು ಮಾಹಿತಿ ಕೊಟ್ಟಿರ್ತಾರೆ. ಲೊಕೇಶನನ್ನು ಟ್ರ್ಯಾಕ್ ಮಾಡಿ ಕಾರಿರುವ ಸ್ಥಳಕ್ಕೆ ಬಂದು ಕಾರನ್ನು ಡೋರ್ನ ಓಪನ್ ಮಾಡಿದರೆ ಅಲ್ಲಿ ಶವವಾಗಿ ಪತ್ತೆಯಾಗಿರುವಂಥದ್ದು ಅಶ್ವಿನ್ ಕುಮಾರ್ ಅವರು. ಮೇಲ್ನೋಟಕ್ಕೆ ಇದು ಹಾರ್ಟ್ ಅಟ್ಯಾಕ್ ಅಂತ ಕಾಣಿಸಿದ್ರು ಕೂಡ ಕುಟುಂಬಸ್ಥರು ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಪೊಲೀಸರು ಕೂಡ ಇನ್ವೆಸ್ಟಿಗೇಷನನ್ನು ನಡೆಸ್ತಾ ಇದ್ದಾರೆ. ನೋಡೋಣ ಎಲ್ಲಿ ಹೋಗಿ ನಿಲ್ಲುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ.